ಅಯ್ಯೋ ಅಯ್ಯೋ, ಏನ್ ತಂಗೆಮ್ಮ ಇದು? ಅನಾಹುತ ಆಗಿರೋದು ಆಗ್ತಿರೋದು ಅವಳ ಮನೆಯಲ್ಲಿ. ಇಲ್ಲಿ ನೀನ್ ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ. ವಾಟ್ ಇಸ್ ದಿಸ್ ಬ್ರೋ? ಪಟಾಕಿಗೆ ಬೆಂಕಿ ಅಲ್ಲಿ ಹಚ್ಚಿದ್ರು ಅದ್ ಸೌಂಡ್ ಮಾಡೋದು ನಮ್ ಮನೇಲಿ ಅಣ್ಣ. ಅಂತದೇನಾಯ್ತು? ಅನಾಹುತ ಆಗುತ್ತೆ ಅಣ್ಣ. ಅಪ್ಪ ಸತ್ತ ಅನ್ನೋ ಸಿಟ್ಟಿಟ್ಕೊಂಡು ಆ ಗೀತಾ ನಮ್ ಮನೆ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಾಳೆ. ಬರ್ಲಿ ನೋಡೋಣ. ನಮ್ಮನೇನು ಕೈಲಾಗದ್ರು ಅಂದ್ಕೊಂಡಿದ್ದಾಳ ಅವಳು. ಕಲ್ ಮುರಿದು ಕಳಿಸ್ತೀನಿ ಅವಳನ್ನು. ಅಣ್ಣ, ಆವೇಶಕ್ ಬಿದ್ದು ಇರೋ ಸಮಸ್ಯೆನ ಮರಿಬೇಡ. ಗುರೂಜಿ ಹೇಳಿದ್ ನೆನ್ಪಿದೆ ತಾನೆ? ವಿಜಿ ಮದ್ವೆ ರಾಯಚೂರಿನ ಹುಡುಗಿ ಜೊತೆ ಆಗೋ ತನಕ ಆ ಗೀತಾ ಏನೇ ಮಾಡಿದ್ರು ಗೆದ್ದೇ ಗೆಲ್ತಾಳೆ. ಆದ್ರೆ ಈಗ ಅವಳು ಸೋಲ್ತಾ ಇದ್ದಾಳಲ್ಲ ತಂಗೆವ. ಅಣ್ಣ, ಅದು ವಿಜಯ್ ಮೇಲೆ. ನಾಳೆ ಆ ಸೋಲ್ ಬಂದು ನನ್ನನ್ನ ತಾಕೋ ಹಾಗಾಗ್ಬಾರ್ದಲ್ವಾ? ಓಹೋ, ಹಾಗೆ ಗುರೂಜಿ ಹೇಳಿದ ಪ್ರತಿಯೊಂದು ಮಾತನ್ನು ಜ್ಞಾಪಿಸ್ಕೊ. ಬೇಲಿ ದಾಟಿ ಒಬ್ಬ ಹೆಣ್ಣು ಬರ್ತಾಳೆ ಅಂತ ಹೇಳಿದ್ರು. ಗೀತಾ ಬಂದ್ಲು, ಅದು ಗೀತಾನೇ ಅಂದಿದ್ರು. ಅಲ್ಲಿಂದ ಅವಳ ಸಂಪರ್ಕ ತಪ್ಸೋದಕ್ಕೆ ನಾವು ನಾನಾ ಪ್ರಯತ್ನನ ಮಾಡ್ತಾನೆ ಇದ್ದೀವಿ. ಆದ್ರೆ ಒಂದಲ್ಲ ಒಂದು ರೀತಿಲಿ ಅವ್ರ ಮನೆ ಜೊತೆ ಲಿಂಕ್ ಹಾಗೇ ಇದೆ. ಅದನ್ನ ಇಟ್ಕೊಂಡು ಮುಂದುವರಿತಿರೋನು ಈ ಮನೆ ಮಗರಾಯ ವಿಜಯಕುಮಾರ. ಅದಕ್ಕೆ ಮೊದ್ಲು ಒಂದ್ ದಾರಿ ಗೋಡೆ ಕಟ್ಟಬೇಕು ಅಂದ್ರೆ ವಿಜಯ್ ಮದ್ವೆ ಆ ರಾಯಚೂರಿನ ಹುಡುಗಿ ಜೊತೆ ಆಗ್ಲೇಬೇಕು. ನಾಳೆ ಆಗ್ಬಿಡುತ್ತಲ್ಲ ತಂಗೆವ. ಅಷ್ಟ್ರಲ್ಲಿ ಗೀತಾ ಅವರಪ್ಪ ಸತ್ರೆ, ಆ ಸುದ್ದಿ ಅವಳ ಕಿವಿಗ್ ಬಿದ್ರೆ ಅವಳು ಬರೋದು ನಮ್ ಮನೆಗ್ ತಾನೆ. ಓ, ಅದಕ್ಕೆ ನಾಳೆ ಸಂಜೆ ತನಕ ಈ ವಿಷಯ ಮುಚ್ಚಿಡಿ ಅಂತ ನೀನ್ ಡಾಕ್ಟರ್ಗೆ ಹೇಳಿದ್ದ? ಈಗ್ಲಾದ್ರೂ ನಿನಗೆ ಅರ್ಥ ಆಯ್ತು ತಾನೆ? ಆ ಗೀತಾ ನಮ್ ಮನೆ ಕಾಲಿಡೋದಕ್ಕೂ ಮುಂಚೆ ವಿಜಿ ಮತ್ತೆ ರಾಯಚೂರಿನ ಹುಡುಗಿ ಮದ್ವೆ ಮುಗ್ದು ಹೋಗಿರ್ಬೇಕು. ಓಹೋ, ಹಾಗಾದ್ರೆ ನಾವೀಗ ಎಚ್ಚರಿಸಬೇಕಾಗಿರೋದು ವಿಜಯ್ನ. ಎಚ್ಚರಿಸ್ತೀನಿ, ಆದ್ರೆ ಅವನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾಳೆ ಸಂಜೆ ಮದ್ವೆ ಕಾರ್ಯಕ್ರಮ ಮುಗಿಯೋ ತನಕ ಅವನನ್ನ ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಡೋಂಟ್ ವರಿ ತಂಗೆವ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ತೀನಿ. ವಿಜಿ, ಬಾ ಕುತ್ಕೋ. ನಾಳೆ ನಿನ್ ನಿಶ್ಚಿತಾರ್ಥ. ಹೌದಮ್ಮ. ಅದು ಮುಗಿಯೋ ತನಕ ನೀನ್ ಮನೆ ಬಿಟ್ಟು ಎಲ್ಲೂ ಕದ್ಲೋ ಹಾಗಿಲ್ಲ. ನಾನ್ ಯಾಕಮ್ಮ ಕದ್ಲಕ್ ಹೋಗ್ಲಿ? ಅಷ್ಟು ಬಿಸಿ ಇರೋ ಅಪ್ಪನೇ ಮನೇಲಿ ಇರ್ಬೇಕಂದ್ರೆ ನಾನಿರಲ್ವಾ? ಇರ್ಲೇಬೇಕು. ಫ್ರೆಂಡ್ಸು ಗಿನ್ಸು ಅಂತ ಹೊರಗ್ ಸುತ್ತೋ ಹಾಗಿಲ್ಲ. ಅಕಸ್ಮಾತ್ ನೀನೇನಾದ್ರು ಪಾರ್ಟಿ ಅಂತ ಪ್ಲಾನ್ ಮಾಡಿದ್ರೆ ಇವತ್ತಿನ ಮಟ್ಟಿಗೆ ಕ್ಯಾನ್ಸಲ್ ಮಾಡ್ಕೊ. ನಾಳೆ ರಾತ್ರಿಯಿಂದ ನೀನು ನಿಂಗ್ ಬೇಕಾದಂಗಿರಪ್ಪ. ಅಲ್ಲಿ ತನಕ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋ. ಆಯ್ತು. ನೋಡು ವಿಜಿ, ಹೇಳೋ ಮಾತು ತುಂಬಾ ಗಂಭೀರವಾದ ವಿಷಯ. ಇದ್ರಲ್ಲಿ ಹುಡುಗಾಟಿಕೆ ಬೇಡ, ತಲೆಲಿಟ್ಕೋ. ಇದಕ್ಕೆ ಯಾಕಮ್ಮ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಹೇಯ್, ಸೀರಿಯಸ್ ಅಂತ ಅಲ್ಲ ಕಣೋ. ನಾಳೆ ನಿನ್ ಸಂಸಾರದ ವಿಷಯದಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು ಅನ್ನೋ ಎಚ್ಚರಿಕೆ ಅಷ್ಟೇ. ತೊಂದರೆ ಕೊಡೋರೆಲ್ಲ ತೊಂದರೆ ಅನ್ಭವಿಸ್ತಾ ಕೂತಿದಾರಮ್ಮ. ಯು ಡೋಂಟ್ ವರಿ. ನೀನ್ ಹೇಳ್ದಾಗೆ ನಾನೆಲ್ಲೂ ಕದ್ಲಲ್ಲಮ್ಮ. ಗೀತಾ, ಅಮ್ಮ ಏನಾದ್ರೂ ತಿಂದ್ರೇನೆ? ಏನೂ ತಿಂದಿಲ್ಲ. ಮುಖ ನೋಡಿದ್ರೆ ಕಣ್ಣೀರಾಗ್ತಾರೆ. ಪಾಪ, ನಿನ್ ತಂಗಿ ಕಾವ್ಯ ಮನೇಲಿ ಒಬ್ಳೇ ಇರ್ಬೇಕಲ್ವಾ? ಓಹೋ, ಮನೇಲಿ ನಡೀತಿರೋ ಕಷ್ಟಗಳಿಗೆ ಆ ಚಿಕ್ಕ ಹುಡುಗಿ ಮನ್ಸು ಹಾಳಾಗಬಾರ್ದು ಅಂತ ನಮ್ಮಪ್ಪ ಅವತ್ತೇ ಮೈಸೂರು ಕರ್ಕೊಂಡೋಗಿ ಬಿಟ್ಬಿಟ್ರು. ಮತ್ತೆ ಹಾಸ್ಪಿಟಲ್ ದುಡ್ಡೆಲ್ಲ? 10,000 ಕಟ್ಟಿದೀವಿ. ಇನ್ ಯಾವಾಗ ಏನ್ ಕೇಳ್ತಾರೋ ಗೊತ್ತಿಲ್ಲ. ಲೇ, ನೀನೇನಾದ್ರೂ ತಿಂದ್ಯಾನೆ? ಬಾರೆ ಕ್ಯಾಂಟೀನ್ಗೆ ಹೋಗೋಣ. ಬೇಕಾಗಿಲ್ಲ, ಅಪ್ಪಂಗೆ ಪ್ರಜ್ಞೆ ಬಂದ್ರೆ ಸಾಕು, ಮಿಕ್ಕಿರೋ ವಿಷಯ ಆಮೇಲೆ.
ಸಿಸ್ಟರ್, ಕಾಲ ಎಲ್ಲಿಗೆ ಬಂತು ನೋಡಿ. ಮೀಟ್ರ್ ನೋಡ್ಕೊಂಡು ಬದುಕಂಗಾಯ್ತು. ಮನೆಯಲ್ಲಿ ಕರೆಂಟ್ ಮೀಟ್ರು, ಓಡಾಡ್ಬೇಕಾದ್ರೆ ಆಟೋ ಮೀಟ್ರು, ಆಸ್ಪತ್ರೆಯಲ್ಲಿ ಈ ಮೀಟ್ರು. ಈ ECG ಮೀಟ್ರ್ ಮೇಲೆ ಕೆಳಗೆ ಹೋಗಿ ಬರ್ತಾ ಇದ್ರೇನೆ ಬದುಕು. ಅದ್ ಮೀಟ್ರ್ ಸಮಾನ ಆದ್ರೆ ಸಾವು. ಒಟ್ನಲ್ಲಿ ಹಾಸ್ಪಿಟ್ಲಿಗಿಂದ ಹೊರಗಡೆ ಇದ್ರೆ ಬದುಕು, ಒಳಗಡೆ ಇದ್ರೆ ಸಾವು. ಸಿಸ್ಟರ್, ಮೀಟ್ರ್ ಸಮಾನ ಆಯ್ತಾ ಇದೆ ನೋಡಿ. ಏನೇ ಶರಣ್ಯ, ನರ್ಸ್ ಈ ರೀತಿ ಓಡ್ ಬಂದ್ರು? ಏನಾಯ್ತು ಸಿಸ್ಟರ್? ಏನೇನಾದ್ರೆ ಡಾಕ್ಟರ್ ನೋಡ್ಕೊಂತೀನಿ. ಕುತ್ಕೊಳ್ಳಿ. ಅಲ್ಲಪ್ಪ, ಡಾಕ್ಟರ್ 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 ಕೇಸ್ ಕತೆ ಮುಗಿತು. ಬೆಳಿಗ್ಗೆಯಿಂದ ಇದು 2ನೇ ಸಾವು. ಗೀತಾ, ಒಳಗಡೆ ಏನೋ ಆಗಿದೆ ಕಡೆ. ನೋಡ್ತಲ್ಲ, ಡಾಕ್ಟರ್ಸ್ ಎಲ್ಲ ಹೇಗೆ ದಬ ದಬ ಅಂತ ಹೋಗ್ತಾ ಇದಾರೆ. ನಿಮ್ಮಪ್ಪಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರುತ್ತಾ? ಅಮ್ಮ, ICUಲಿ ಅಪ್ಪ ಒಬ್ರೇ ಇರಲ್ಲ, ಬೇರೆ ಎಮರ್ಜೆನ್ಸಿ ಕೇಸ್ಗಳು ಇರುತ್ತೆ. ಅಪ್ಪಂಗೇನು ಆಗಿರಲ್ಲ ಅಮ್ಮ. ಅಭಿಷೇಕ್, ಏನಾಯ್ತು? ಪೇಷಂಟ್ ಈಸ್ ನೋ ಮೋರ್ ಸರ್. ಬೆಳಿಗ್ಗೆಯಿಂದ ಇದು 2ನೇ ಸಾವು ಸರ್. ಆಸ್ಪತ್ರೆಯಲ್ಲಿ ಆರೋಗ್ಯ ಡಿಸೈಡ್ ಆಗುತ್ತೆ, ಆಯಸ್ ಅಲ್ವಲ್ಲ. ಅಕಸ್ಮಾತ್ ಪೇಷಂಟ್ BP ಶ್ರೀನಿವಾಸ್ ಅವ್ರು ಸತ್ರೆ ಅವ್ರ ಸಾವನ್ನ ನಾಳೆ ಸಂಜೆ 6 ಗಂಟೆ ತನಕ ಅವ್ರ ಮನೆಯವರಿಂದ ಮುಚ್ಚಿಡಿ. ಅಭಿಷೇಕ್, ಇನ್ನೊಂದು ವಿಷಯ, ಸಾವಿನ ವಿಷಯನ ಅವ್ರ ಮನೆಯವ್ರು ಈಗಲೇ ಡಿಕ್ಲೇರ್ ಮಾಡೋದು ಬೇಡ ಸರ್. ಇವ್ರು ತೀರ್ಕೊಂಡಿರೋ ವಿಷಯ ಇವ್ರ ಮನೆಯವ್ರಿಗೆ ನಾಳೆ ಸಂಜೆ ಗೊತ್ತಾಗಬೇಕು. ಟ್ರೀಟ್ಮೆಂಟ್ ನಡೀತಿದೆ ಅಂತ ಹೇಳಿ, ಈಗ ಸ್ವಲ್ಪ ಚೇತರಿಸ್ಕೊಂಡ್ರು ಅಂತ ಹೇಳಿ, ಮೇಕ್ ಸಮ್ ರೀಸನ್ಸ್. ಒಟ್ನಲ್ಲಿ ನಾಳೆ ಸಂಜೆ ತನಕ ಇವ್ರು ಸತ್ತಿರೋದು ಇವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಕೂಡ್ದು. ಅಭಿಷೇಕ್, ಯಾಕೆ ಅಂತ ಗೊತ್ತಾಯ್ತಲ್ಲ? ಹಾ ಸರ್, ಹೇಳಿದ್ರಲ್ಲ ಮೇಡಮ್ ಫೋನ್ ಅಂತ. ಸಿಸ್ಟರ್, ನೀವು ಅಟೆಂಡರ್ ಆಯಪ್ಪ ಇಲ್ಲೇ ಇದ್ದು ಎಲ್ಲ ಮ್ಯಾನೇಜ್ ಮಾಡಿ. ಒಟ್ನಲ್ಲಿ ಇವ್ರ ಸಾವಿನ ವಿಷಯ ಹೊರಗಿರೋ ಇವ್ರ ಮನೆಯವ್ರಿಗೆ ನಾಳೆ ಸಂಜೆ ತನಕ ತಿಳಿಬಾರ್ದು.
ರೆಡಿನಾ? ಹಲೋ, ಗೀತಾ ದಿ ಬ್ರೇವ್ ಗರ್ಲ್. ಏನ್ ನೀನಾಗ ನೀನೇ ಫೋನ್ ಮಾಡ್ಬಿಟ್ಟಿದ್ಯಾ? ಶನಿ ಕಾಟದ ಮುಂದುವರೆದ ಭಾಗ ಹೇಗಿದೆ? ವಿಲ ವಿಲ ಅಂತ ಒದ್ದಾಡ್ತಿರ್ಬೇಕಲ್ವಾ? ಗೀತಾ, ಮಂಗಳೂರು ಹೋಟ್ಲಲ್ಲಿ ತವಾ ಫ್ರೈ ಅಂತ ಮಾಡ್ತಾರೆ. ಎಂಚಿನ ಮೇಲೆ ಸತ್ತಿರೋ ಮೀನು ಬೇಯುತ್ತೆ, ಆದ್ರೆ ನೀನು ಬದುಕಿರೋ ಮೀನು. ನೋಡ್ ವಿಜಯ್, ಇವತ್ ನಿನ್ ಕಾರಣದಿಂದ ನಮ್ಮಪ್ಪ ಹಾಸ್ಪಿಟಲ್ ಸೇರಿದ್ದಾರೆ. ನಿನ್ ಕಾರಣದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅಲೋ 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 ಅಲೋ, ಒಂದ್ ನಿಮಿಷ. ಅದಕ್ಕೆ ಕಾರಣ ನಾನಲ್ಲ, ನೀನು. ನಿನ್ ದಿಮಾಕ್ನಿಂದ ನಿಮ್ಮ ಮನೆ ಹಾಳಾಗಿದೆ. ಕ್ಷಮೆ ಕೇಳೋ ಸೌಜನ್ಯ ಇಲ್ಲದ ನಿನ್ ಕ್ಯಾರೆಕ್ಟ್ರಿಂದ ನಿಮ್ಮ ಮನೆ ನೆಮ್ಮದಿ ಹಾಳಾಗಿದೆ. ನನ್ನ ಜೀವನದಲ್ಲಿ ಆಟ ಆಡೋಕೆ ಬಂದಿರೋ ನಿನ್ ಜೀವನ ಉಲ್ಟಾ ಹೊಡೆದಿದೆ, ಅದನ್ನ ನಾನು ಒಪ್ಕೊಂತೀನಿ. ನೀನ್ ಮಾಡಿದ್ದು ನ್ಯಾಯ, ನನಗಾಗಿರೋದು ಗಾಯ. ನಮ್ಮ ಅಪ್ಪನಿಗೆ ಏನಾದ್ರೂ ಆಗ್ಬೇಕು, ನಿನಗಿದೆ ಕಣೋ. ಏನ್ ಮಾಡ್ತೀಯಾ? ನಿನ್ ಕೈಯಲ್ಲಿ ಏನ್ ಮಾಡ್ಕೊಳಕ್ಕೂ ಆಗಲ್ಲ ಗೀತಾ. ನಾಲಿಗೆ ಇದೆ, ಮಾತಾಡ್ತೀಯ, ಆದ್ರೆ ನಿನ್ ಮಾತನ್ನೆಲ್ಲ ಧ್ವಂಸ ಮಾಡೋ ವಿಡಿಯೋ ನನ್ನ ಹತ್ರ ಇದೆ ಗೀತಾ. ಅದನ್ನ ನೋಡಿ ಪ್ರಶ್ನೆ ಮಾಡೋರ ಹತ್ರ ಎಲ್ಲ ಏನ್ ಮಾತಾಡ್ತೀಯ? ಲೋ ದುಷ್ಟ, ನಮ್ಮಪ್ಪ ಸಾಯ್ತಾ ಇದ್ದಾರೆ ಕಣೋ. ಒಂದ್ ನಿಮಿಷ. ಅಳು ಬರ್ತಿದ್ಯಾ? ಅಳೋ ಆಗಿದ್ರೆ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನಿನ್ ಕೆನ್ನೆ ಮೇಲೆ ಸೋತ ಕಣ್ಣೀರು ಬರೋದನ್ನ ನಾನ್ ನೋಡ್ಬೇಕು. ಆಗ್ಲೇ ಅಲ್ವಾ ನನಗ್ ಸಮಾಧಾನದ ಸಂತೋಷ. ಇನ್ನೊಬ್ರು ಕಣ್ಣೀರ್ ನೋಡ್ಕೊಂಡಿವ್ರಿಗೆ ಕಾಲ್ ಮುರಿದ್ರು ಪಾಪ ಬರಲ್ಲ ಕಣೋ. ಕಾಲ್ ಮುಡ್ದಿರೋದು ನಿಂದು ಕಣೆ, ಕುಸ್ದಿರೋದು ನಿನ್ ಕಾಲ್ ಕೆಳಗಡೆ ಇರೋ ಭೂಮಿ. ನೆಟ್ಟಗಿರೋದು ನಿನ್ ನಾಲ್ಗೆ ಒಂದೇ, ಅದಕ್ಕೆ ಇಷ್ಟೊಂದು ಮಾತಾಡ್ತಿದ್ಯಾ? ಆಡೋ ಮಾತಿನ ಅಧ್ವಾನ ಮಾಡಿ ಬಿಸಾಕತ್ತೆ, ಎಚ್ಚರ ಇರ್ಲಿ. ನನ್ನಿಂದ ನೀನು ಈ ಮಟ್ಟಿಗೆ ಎಗರಾಡ್ತಿದ್ಯಾ ಅಂದ್ರೆ ನಿನ್ನನ್ನು ನಾನು ಎಷ್ಟು ಒದ್ದಾಡ್ಸಿರ್ಬೇಕಲ್ವಾ? ನಗು, ಅದೆಷ್ಟು ನಗ್ತೀಯೋ ನಗು. ನಿನ್ ಜೀವನದಲ್ಲಿ ನಗು ಕಿತ್ ಬಿಸಾಕಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನೇ ಅಲ್ಲ. ಹಾಗಾದ್ರೆ ಒಂದು ಒಳ್ಳೆ ಹೆಸರು ಹುಡುಕಿಟ್ಕೋ. ಯಾಕಂದ್ರೆ ಹೋಗಿರೋದು ನಿನ್ನಗು, ಹೋಗೋದು ನಿನ್ನಗು, ಹೋಗ್ತಾನೂ ಇರೋದು ನಿನ್ನಗು. ಅದು ನನ್ನಿಂದ ನನ್ನಿಂದ ನನ್ನಿಂದ. ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪನಿಗೆ ಏನಾದ್ರೂ ಆಗ್ಬೇಕು. ನಿಮ್ಮ ಅಪ್ಪನಿಗೆ ಏನಾದ್ರೂ ಆಗ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಆಗ ನಿನ್ ಸಂಕಟ ಇನ್ನ ಜಾಸ್ತಿ ನೋಡ್ಬೋದಲ್ವಾ?